ರಘುತ್ತಮ ತೀರ್ಥ ಶ್ರೀಪಾದಂಗಳವರು ರಘುವರ್ಯರ ಆರಾಧನೆಗೆ ಅಂತ ಹೋಗಿದ್ದಾರೆ. ಆರಾಧನೆ ಆಯಿತು. ಕೆಲವು ದಿನಗಳವರೆಗೆ ಗುರುಗಳ ಸನ್ನಿಧಾನ ನಿತ್ಯದಲ್ಲಿ ಹೋಗೋದು, ದರ್ಶನ ಮಾಡೋದು, ಬರೋದು ನಡೀತಾ ಇದೆ. ಅನೇಕ ದಿನಗಳವರೆಗೆ ವಾಸ್ತವ್ಯ ಮಾಡಿದ್ದಾರೆ. ಹೊರಟು ನಿಂತರು. ನಾವಿಕ ಅಂಬಿಗರವನು ಕೈ ಮಾಡ್ತಾ ಇದ್ದಾನೆ. ಏನು ಹೀಗೆ ನಾಲಿಗೆ ಹತ್ರ ಬಟ್ಟು ಮಾಡಿ ತೋರಿಸ್ತಾ ಇದ್ದಾನೆ. ರಘುತ್ತಮರಿಗೇನು ನಿತ್ಯವೂ ದಾಟಿಸ್ತಾ ಇದ್ದ, ಕರ್ಕೊಂಡು ಬರ್ತಾ ಇದ್ದ, ಅಷ್ಟೇ ಗೊತ್ತು. ಮಾತಾಡಿಸೋ ಪ್ರಸಂಗ ಬಂದಿರಲಿಲ್ಲ. ಹೊರಟು ನಿಂತರಲ್ಲ ಗುರುಗಳು, ತನ್ನ ದುಃಖ ಹೇಳ್ಕೋಬೇಕು ಅಂತ ಅಪೇಕ್ಷೆ, ಆದರೆ ಮಾತಿಲ್ಲ, ಮೂಕ ಪಾಪ. ಸನ್ನೆ ಮಾಡಿ ತೋರಿಸ್ತಾ ಇದ್ದಾನೆ, ನನಗೆ ಮಾತು ಬರ್ತಾ ಇಲ್ಲ, ಅನುಗ್ರಹ ಮಾಡಿ ಅಂತ. ಆಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಬಹಳ ಅವನ ಮೇಲೆ ಕಾರುಣ್ಯ ಉಕ್ಕೇರಿ ಅವನ ಮೇಲೆ ಅನುಗ್ರಹ ಮಾಡಿದ್ದಾರೆ. ವಾಕ್ಶಕ್ತಿಯನ್ನು ಪ್ರಚೋದನೆ ಮಾಡುವಂತಹ ವಾಸುದೇವ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪುಟ್ಟ ಬಾಲಕ ಧ್ರುವರಾಜ ಆಡಿದ ಶ್ಲೋಕ ಇದು. ಪುಟ್ಟ ಬಾಲಬ್ರಹ್ಮಚಾರಿಗಳಾಗಿಯೇ ಸನ್ಯಾಸವನ್ನು ತೆಗೆದುಕೊಂಡಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅದೇ ಶ್ಲೋಕದ ಚಿಂತನವನ್ನು ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದರೆ ಏನು ಆಶ್ಚರ್ಯ. ಆ ಬಾಲಕನಿಗೆ ಅರ್ಥಾತ್ ಅಂಬಿಗರವನಿಗೆ ಮಾತು ಬಂದಿದೆ, ಮಾತನಾಡಿದ್ದಾನೆ, ಗುರುಗಳ ಉಪಕಾರವನ್ನು ಸ್ಮರಿಸಿದ್ದಾನೆ. ಏನು ಹೇಳಬೇಕು ಗೊತ್ತಾಗಿಲ್ಲ, ಅವನು ಏನು ಹೇಳಬೇಕು. ಭಕ್ತ ಭಕ್ತಿಯಿಂದ ಕೈ ಮುಗಿದು ನಮಸ್ಕಾರ ಮಾಡಿದ್ದಾನೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ. ಕುಲದಲ್ಲಿ ಹುಟ್ಟಿದರಂತೆ, ಧ್ಯಾನ ಪೀಠದಿ ಕಲಿತರಂತೆ, ಸತ್ಪ್ರಮೋದರ ಕರದಿ ಜನಿಸಿ ಹಂಸ ಪೀಠದಿ ಮೆರೆದರಂತೆ, ಸತ್ಯ ಧರ್ಮ